ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 769 ಪಾಯಿಂಟ್ಸ್ ಗೇನ್ ಆಗಿ 81,721ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 243 ಪಾಯಿಂಟ್ಸ್ ಗೇನ್ ಆಗಿ 24,853 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 456 ಪಾಯಿಂಟ್ಸ್ ಗೇನ್ ಆಗಿ 55,398 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಎಲ್ಲ ಇಂಡಿಸೀಸ್ ನೋಡಿಕೊಂಡ್ರು ನಿಯರ್ಲಿ 1%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಫ್ರೆಂಡ್ಸ್, ಇವಾಗ ನಿನ್ನೆ ನೋಡಿಕೊಂಡ್ರೆ ಹೊಸ ಟ್ಯಾಕ್ಸ್ ಬಿಲ್ಲಿಂದ 20 ಇಯರ್ ಬಾಂಡ್ ಆಪ್ಷನಿಂದ ಮತ್ತು ಜಪಾನ್ ಬಾಂಡ್ ಈಲ್ಡ್ ಇನ್ಕ್ರೀಸ್ ಆಗಿರೋದ್ರಿಂದ ನಮ್ಮ ಮಾರ್ಕೆಟ್ ಎಲ್ಲ ಗ್ಲೋಬಲ್ ಮಾರ್ಕೆಟ್ ಕೂಡ ತುಂಬಾ ಕರೆಕ್ಟ್ ಆಗಿತ್ತು ಅಂತ ಮಾತಾಡ್ಕೊಂಡ್ವಿ. ಆದರೆ ಇವತ್ತು ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ ಮೂವ್ ಆಗಿರೋ 243 ಪಾಯಿಂಟ್ಸಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸೇ 26 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಯಾಕಂದರೆ ಇವತ್ತು ನಾರ್ತ್ ಈಸ್ಟ್ ಇನ್ವೆಸ್ಟ್ಮೆಂಟ್ ಸಮ್ಮಿಟಲ್ಲಿ ಮುಖೇಶ್ ಅಂಬಾನಿ ಅವರು ನೆಕ್ಸ್ಟು 5 ಇಯರ್ಸಲ್ಲಿ 70,000 ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಲಾಸ್ಟ್ 40 ಇಯರ್ಸಿಂದ ನೋಡಿಕೊಂಡ್ರೆ ಬರೀ 30,000 ಕ್ರೋರ್ಸ್ ಮಾತ್ರನೇ ಇನ್ವೆಸ್ಟ್ ಮಾಡಿರೋದು. ಆದರೆ ನೆಕ್ಸ್ಟು 5 ಇಯರ್ಸ್ಗೆ 70,000 ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರಲ್ಲ, ಅದರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಿಕೊಂಡ್ರೆ ಎಬವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವಾಗ ಮುಖೇಶ್ ಅಂಬಾನಿಯವರು ಈ ರಿಲಯನ್ಸ್ ರಿಟೇಲಲ್ಲಿ, ಸೋಲಾರ್ ಪವರಲ್ಲಿ, ಹೆಲ್ತ್ ಕೇರ್ ರಿಲೇಟೆಡ್ ಆಗಿ ಈ ಥರ ತುಂಬಾ ಸೆಗ್ಮೆಂಟಲ್ಲಿ ಈ ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಇದೇ ಸಮ್ಮಿಟಲ್ಲೇ ಗೌತಮ್ ಅದಾನಿಯವರು ಮಾತಾಡ್ತಾ ನೆಕ್ಸ್ಟ್ 10 ಇಯರ್ಸಲ್ಲಿ 50,000 ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತೀವಿ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾವ್ಯಾವ ಸೆಕ್ಟರ್ ಅಂತ ನೋಡಿಕೊಂಡ್ರೆ ಎನರ್ಜಿ, ಇನ್ಫ್ರಾ, ಲಾಜಿಸ್ಟಿಕ್, ಈ ಥರ ತುಂಬಾ ಸೆಕ್ಟರ್ಸಲ್ಲಿ ಇವರು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವತ್ತು ITC ನೋಡಿಕೊಂಡ್ರೆ ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದ್ರಿಂದ ಕೂಡ ಇವತ್ತು ನಿಫ್ಟಿ 50 ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ITC ನೋಡಿಕೊಂಡ್ರೆ Q4 ರಿಸಲ್ಟ್ಸ್ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಅದರಿಂದ ಈ ಥರ ಪಾಸಿಟಿವ್ ಆಗಿರೋದು. ಇದ್ರ ಬಗ್ಗೆ ಎಲ್ಲ ಮಾರ್ಕೆಟ್ ನ್ಯೂಸಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ನೋಡಿಕೊಂಡ್ರೆ ಒಂದಿನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ, ಒಂದಿನ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವಾಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಎಷ್ಟು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ದಾವೋ ಅದೇ ಥರ ಅಷ್ಟೂ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಕೂಡ ಇದ್ದಾವೆ. ಇವಾಗ ಫಸ್ಟ್ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಏನಿದ್ದಾವೆ ಅಂತ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ Q4 ರಿಸಲ್ಟ್ಸ್ ನೋಡಿಕೊಂಡ್ರೆ ಬೆಟರ್ ರಿಸಲ್ಟ್ಸ್ನೇ ಪೋಸ್ಟ್ ಮಾಡ್ತಾ ಇದ್ದಾವೆ ತುಂಬ ಕಂಪನೀಸ್ ಎಲ್ಲ. ಮತ್ತು ಇವಾಗ ರಿಸಲ್ಟ್ಸ್ ನೋಡಿಕೊಂಡ್ರೆ ಅರ್ಧ ಆಗೋಗಿದ್ದಾವೆ. ಇನ್ನು ಅರ್ಧ ಯಾವ್ಯಾವ ಕಂಪನೀಸ್ ಇದ್ದಾವೆ ಅವೆಲ್ಲ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಪನೀಸೇ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಎಲ್ಲ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಈ ಕಂಪನೀಸ್ ಏನಾದರೂ ಒಂದು ವೇಳೆ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಮತ್ತು ಈ ಕೊಟಕ್ AMC ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ನಿಲೀಶ್ ಶಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ವ್ಯಾಲ್ಯೂಯೇಷನ್ ಪ್ರಕಾರ ತುಂಬಾ ಎಕ್ಸ್ಪೆನ್ಸಿವಲ್ಲಿ ಇದ್ದಾವೆ. ಆದರೆ ಲಾಂಗ್ ಟರ್ಮ್ ಆವ್ರೇಜಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 11 to 13%ವರೆಗೂ ಪಾಸಿಟಿವ್ ಆಗಿ ಇವರು ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಇಲ್ಲ ಅಂತ ಅಂದರೆ ಕಮಿಂಗ್ ಟೈಮಲ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ಟ್ರೇಡ್ ಡೀಲ್ಸ್ ಪ್ರಕಾರ ನೋಡಿಕೊಂಡ್ರೆ ಕೂಡ ಇಂಡಿಯಾಗೆ ತುಂಬಾ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ನಮ್ಮ ಗೌರ್ಮೆಂಟ್ ನೋಡಿಕೊಂಡ್ರು ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನೇ ಮಾಡ್ತಾ ಇದ್ದಾರೆ. ಇವಾಗ ಇಂಡಿಯಾ ಪ್ರೆಸೆಂಟ್ ನೋಡಿಕೊಂಡ್ರೆ 17 ಕಂಟ್ರೀಸ್ ಜೊತೆ ಈ ಟ್ರೇಡ್ ಡೀಲ್ಸ್ ನಡೆಸ್ತಾ ಇದೆ. ಅದರಲ್ಲಿ ಇವಾಗ ಒಮನ್ ಜೊತೆ ಕೂಡ ಫೈನಲ್ ಸ್ಟೇಜಲ್ಲಿ ಟ್ರೇಡ್ ಡೀಲಲ್ಲಿ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಫೈನಲ್ ಆಗಿ ಜೆಫ್ರೀಸ್ ಅವರು ಇವತ್ತು ನೋಡಿಕೊಂಡ್ರೆ ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ. ಇವಾಗ ಈ ಏಷ್ಯನ್ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿನೇ ತುಂಬಾ ಪಾಸಿಟಿವ್ ಆಗಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಲಾಂಗ್ ಟರ್ಮಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿರೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇನ್ನು ಇಂಡಿಯನ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಇವಾಗ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಪ್ರಕಾರ ನೋಡಿಕೊಂಡ್ರೆ ನಿನ್ನೆನೇ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಒಂದು ಟ್ಯಾಕ್ಸ್ ಕಟ್, ಇದ್ರ ಬಗ್ಗೆ ನಿನ್ನೆನೇ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ US ಅಲ್ಲಿ 20 ಇಯರ್ ಬಾಂಡ್ ಆಪ್ಷನ್, ಇದರಿಂದ ಕೂಡ ನಿನ್ನೆ ನಮ್ಮ ಮಾರ್ಕೆಟ್ ಫಾಲ್ ಆಯಿತು ಅಂತ ಹೇಳಿದೆ. ಇವಾಗ ನಿನ್ನೆ FIS ನೋಡಿಕೊಂಡ್ರೆ ನಿನ್ನೆ ಒಂದೇ ದಿನ 5,000 ಕೋಟಿ ಸೆಲ್ ಮಾಡಾಕಿದ್ದಾರೆ. ಯಾಕಂತಂದರೆ ಇವಾಗ US ಅಲ್ಲೇ ಬಾಂಡ್ಸಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಎಬವ್ 5% ರಿಟರ್ನ್ಸ್ ಕೊಟ್ಟರೆ ಇನ್ನು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಎಲ್ಲರಿಗೂ ಕ್ವಶನ್ ಇರುತ್ತಲ್ಲ. ಅದರಿಂದನೇ ನಿನ್ನೆ 5,000 ಕ್ರೋರ್ ನಮ್ಮ ಮಾರ್ಕೆಟಲ್ಲಿ ಸೆಲ್ ಮಾಡಿರೋದು. ಅದಾದಮೇಲೆ ಜಪಾನ್ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ವೀಕ್ ಆಗಿದೆ. ಅದರಿಂದ ಬಾಂಡ್ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಈ ಥರ ಬಾಂಡ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಗ್ರೋ ಆಗೋದ್ರಿಂದ US ಗೂ ಎಫೆಕ್ಟ್ ಆಗುತ್ತೆ, ಅದರಿಂದ ಇಂಡಿಯಾಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ.
ಅದ್ರ ಜೊತೆಗೆ ಕರೆನ್ಸಿ ನೋಡ್ತಾ ಇದ್ದೀರಾ, ರೀಸೆಂಟ್ ಟೈಮಲ್ಲಿ ಕರೆನ್ಸಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಇವಾಗ ಏನಾದರೂ ಪಾಸಿಟಿವ್ ಆಗಿ ಗ್ರೋ ಆದರೆ ಅದು US ಗೆ ತುಂಬಾ ನೆಗೆಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ರುಪಿ ನೋಡ್ಕೊಂಡ್ರು ಇವತ್ತು ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ರುಪಿ ತುಂಬಾ ವೀಕ್ ಆಗಿತ್ತು. ಈ ಥರ ರುಪಿ ವೀಕ್ ಆದ್ರೂ ಅದು ನಮಗೂ ಕೂಡ ನೆಗೆಟಿವೇ ಆಗುತ್ತೆ. ಅದ್ರ ಜೊತೆಗೆ ಇವಾಗ ರೀಸೆಂಟಾಗಿ ನೋಡಿಕೊಂಡ್ರೆ ಚೈನಾದಲ್ಲೂ ಕೂಡ ರೇಟ್ ಕಟ್ ಮಾಡಿದ್ದಾರೆ. ಈ ಥರ ರೇಟ್ ಕಟ್ ಮಾಡೋದ್ರಿಂದ ಕಮಿಂಗ್ ಟೈಮಲ್ಲಿ ಚೈನಾದಲ್ಲಿ ಇನ್ನೂ ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಮಾರ್ಕೆಟಲ್ಲಿ ಏನಾದರೂ ಸೆಲ್ ಆಫ್ ನಡೆದು ಚೈನೀಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಈ ವೀಕೆಂಡ್ಸಲ್ಲಿ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಇದನ್ನೆಲ್ಲ ಸೋಮವಾರ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ BSE ರೀಬ್ಯಾಲೆನ್ಸಿಂಗ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ BSE ರೀಬ್ಯಾಲೆನ್ಸಿಂಗ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಡೀಟೇಲ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಥರ ಮಾತಾಡ್ಕೊಳ್ಳೋಣ. ಯಾಕಂದರೆ ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಒಳಗಡೆ ತುಂಬ ಜನ ಇನ್ವೆಸ್ಟರ್ಸ್ ಬಂದಿದ್ದಾರೆ. ಅದರಿಂದ ಪ್ರತಿಯೊಬ್ಬ ಬಿಗಿನರ್ಗೂ ಕೂಡ ಸಿಂಪಲ್ ಆಗಿ ಅರ್ಥ ಆಗೋ ಥರ BSE ರೀಬ್ಯಾಲೆನ್ಸಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ 2 ಇಂಡಿಸಸ್ ಇದ್ದಾವೆ. ಒಂದು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಅದಾದಮೇಲೆ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇವಾಗ NSE ಇಂಡಿಸಸ್ ನೋಡಿಕೊಂಡ್ರೆ ನಿಫ್ಟಿ 50 ಇದೆ, ಬ್ಯಾಂಕ್ ನಿಫ್ಟಿ ಇದೆ, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್, ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸ್. ಈ ಥರ ಮಲ್ಟಿಪಲ್ ಇಂಡೆಕ್ಸ್ನ ನಾವು ತುಂಬ ಸಲ ನೋಡಿರ್ತೀವಿ. ಅದೇ ಥರ BSE ಹತ್ರ ನೋಡ್ಕೊಂಡ್ರು ತುಂಬಾ ಇಂಡೆಕ್ಸ್ ಇದೆ. ಆದರೆ ನಾವು ಜಾಸ್ತಿ ಯಾವ ಇಂಡಿಸಸ್ ಕೇಳ್ತೀವಿ ಹೇಳಿ? ಬರೀ ಸೆನ್ಸೆಕ್ಸ್ ಮಾತ್ರನೇ ತುಂಬ ಸಲ ಕೇಳ್ತೀವಿ. ಇವಾಗ NSE ಅವ್ರ ಹತ್ರ ಎಷ್ಟು ಇಂಡೆಸಸ್ ಇದಾವೋ ಅದೇ ಥರ BSE ಹತ್ರ ಕೂಡ ತುಂಬಾ ಇಂಡೆಸಸ್ ಇದಾವೆ. ಅದ್ರ ರೀಬ್ಯಾಲೆನ್ಸಿಂಗ್ ಬಗ್ಗೆನೇ ನಿನ್ನೆ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ತುಂಬ ಇಂಡಿಸಸ್ ಇದಾವಲ್ಲ, ಈ ಇಂಡಿಸಸ್ ಎಲ್ಲ ಸ್ವಲ್ಪ ಕಂಪನೀಸ್ನ ಆ್ಯಡ್ ಮಾಡ್ತಾ ಇದ್ದಾರೆ, ಮತ್ತು ಸ್ವಲ್ಪ ಕಂಪನೀಸ್ನೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಅದು ಯಾವ್ಯಾವ ಕಂಪನೀಸ್ನ ಯಾವ್ಯಾವ ಇಂಡಿಸಸ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ ಅಂತ ಇವಾಗ ಕಂಪ್ಲೀಟಾಗಿ ಮಾತಾಡ್ಕೊಡೋಣ. ಇವಾಗ BSE ಹತ್ರ ನೋಡಿಕೊಂಡ್ರೆ ಸೆನ್ಸೆಕ್ಸ್ ಇಂಡೆಕ್ಸ್ ಇದೆ. ಈ ಸೆನ್ಸೆಕ್ಸಲ್ಲಿ ಟಾಪ್ 30 ಕಂಪನೀಸ್ ಇರ್ತವೆ. ಆ 30 ಕಂಪನೀಸಲ್ಲಿ 2 ಕಂಪನೀಸ್ನ ರಿಮೂವ್ ಮಾಡಿ ಹೊಸದಾಗಿ 2 ಕಂಪನೀಸ್ನ ಆ್ಯಡ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಟ್ರೆಂಡ್ ಕಂಪನಿ ಇದೆ ಅಲ್ಲ, ಈ ಟಾಟಾ ಗ್ರೂಪ್ಗೆ ಸೇರಿರೋ ಕಂಪನಿ, ಈ ಕಂಪನಿನ ಸೆನ್ಸೆಕ್ಸ್ಗೆ ಆ್ಯಡ್ ಮಾಡ್ತೀವಿ ಅಂದಿದ್ದಾರೆ. ಅದಾದಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್, ಈ ಕಂಪನಿನ ಕೂಡ ಆ್ಯಡ್ ಮಾಡ್ತೀವಿ ಅಂದಿದ್ದಾರೆ. ಮತ್ತು ಈ 2 ಕಂಪನೀಸ್ ಆ್ಯಡ್ ಆಗ್ತಾ ಇದ್ದಾವೆ ಅಂದರೆ ಇನ್ನೆರಡು ಕಂಪನೀಸ್ ರಿಮೂವ್ ಮಾಡಬೇಕಲ್ಲ. ಆ 2 ಕಂಪನೀಸ್ ಯಾವುವು ಅಂತ ಅಂದರೆ, ಒಂದು ನೆಸ್ಲೆ ಇಂಡಿಯಾ, ಅದಾದಮೇಲೆ ಇಂಡಸ್ಲ್ಯಾಂಡ್ ಬ್ಯಾಂಕ್. ಈ 2 ಕಂಪನೀಸ್ನ ಇವಾಗ ರಿಮೂವ್ ಮಾಡ್ತಾ ಇದ್ದಾರೆ. ಇದಕ್ಕೆ ಎಫೆಕ್ಟಿವ್ ಡೇಟ್ ಯಾವತ್ತು ಅಂತ ನೋಡಿಕೊಂಡ್ರೆ ಜೂನ್ 23 ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ BSE 100 ಇಂಡೆಕ್ಸಲ್ಲಿ ನೋಡಿಕೊಂಡ್ರೆ 3 ಕಂಪನೀಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಡಿಕ್ಸಾನ್ ಟೆಕ್ನಾಲಜೀಸ್, ಕೊಫೋರ್ಜ್, ಇಂಡಸ್ ಟವರ್. ಮತ್ತು ಈ ಪ್ಲೇಸಲ್ಲಿ ಯಾವ್ಯಾವ ಕಂಪನೀಸ್ನ ರಿಮೂವ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್, ಡಾಬರ್ ಇಂಡಿಯಾ, ಸಿಮೆನ್ಸ್ ಲಿಮಿಟೆಡ್, ಈ 3 ಕಂಪನೀಸ್ನ ರಿಮೂವ್ ಮಾಡ್ತಾ ಇದ್ದಾರೆ. ಅದಾದಮೇಲೆ BSE ಸೆನ್ಸೆಕ್ಸ್ 50 ಇಂಡೆಕ್ಸಲ್ಲಿ ನೋಡಿಕೊಂಡ್ರೆ ಇಂಟರ್ಗ್ಲೋಬ್ ಏವಿಯೇಷನ್, ಶ್ರೀರಾಮ್ ಫಿನಾನ್ಸ್, ಈ 2 ಕಂಪನೀಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹೀರೋ ಮೋಟರ್ ಕಾಪ್, ಈ 2 ಕಂಪನೀಸ್ನ ರಿಮೂವ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಇದುವರೆಗೂ ರೀಬ್ಯಾಲೆನ್ಸಿಂಗ್ ಪ್ರಕಾರ ನೋಡಿಕೊಂಡ್ರೆ ಪ್ರತಿಯೊಂದು ಇಂಡಿಸಸ್ಸಲ್ಲೂ ಈ FMCG ಸ್ಟಾಕ್ಸ್ನ ರಿಮೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಮೊದಲನೇದಾಗಿ ನೆಸ್ಲೆ ರಿಮೂವ್ ಮಾಡಿದ್ರು, ಡಾಬರ್ ಇಂಡಿಯಾ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಈ ಥರ ಪ್ರತಿಯೊಂದು ಇಂಡಿಸಸ್ಸಲ್ಲೂ FMCG ಸ್ಟಾಕ್ಸ್ನ ರಿಮೂವ್ ಮಾಡ್ತಾ ಇದ್ದಾರೆ. ಯಾಕಂತ ಅಂದರೆ ಲಾಸ್ಟ್ 1 ಇಯರಿಂದ ನೋಡಿಕೊಂಡ್ರೆ ಈ FMCG ಸ್ಟಾಕ್ಸಲ್ಲಿ ಯಾವುದೇ ಥರ ಗ್ರೋತ್ ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಈ ಕಂಪನೀಸ್ ಎಲ್ಲ ತುಂಬಾ ಕಾಂಪಿಟೇಷನ್ನ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಅದರಿಂದನೇ ಈ ಎಲ್ಲ ಇಂಡಿಸಸ್ ಈ FMCG ಸ್ಟಾಕ್ಸ್ನ ರಿಮೂವ್ ಮಾಡ್ತಾ ಇರೋದು. ಅದರ ಜೊತೆಗೆ ಇವಾಗ ರೀಸೆಂಟಾಗಿ ನೋಡಿಕೊಂಡ್ರೆ NSE ರೀಬ್ಯಾಲೆನ್ಸಿಂಗಲ್ಲೂ ಈ ಬ್ರಿಟಾನಿಯಾ ಇಂಡಸ್ಟ್ರೀಸ್ನ ರಿಮೂವ್ ಮಾಡಿದ್ರು. ಅದಾದಮೇಲೆ BSE ಸೆನ್ಸೆಕ್ಸ್ ನೆಕ್ಸ್ಟ್ 50. ಫ್ರೆಂಡ್ಸ್, ಇವಾಗ ಯಾವ್ಯಾವ ಕಂಪನೀಸ್ನ ಆ್ಯಡ್ ಮಾಡ್ತಾ ಇದ್ದಾರೆ ಮತ್ತು ಯಾವ್ಯಾವ ಕಂಪನೀಸ್ನ ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ನೋಡಿ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ಅದಾದಮೇಲೆ BSE ಬ್ಯಾಂಕ್ ಎಕ್ಸ್, ಈ ಇಂಡಿಸಸಲ್ಲಿ ನೋಡಿಕೊಂಡ್ರೆ ಒಂದೇ ಒಂದು ಕಂಪನಿನ ಆ್ಯಡ್ ಮಾಡ್ತಾ ಇದ್ದಾರೆ. ಅದು IDFC ಫಸ್ಟ್ ಬ್ಯಾಂಕ್. ಮತ್ತು ಅದೇ ಪ್ಲೇಸಲ್ಲಿ ಕೆನರಾ ಬ್ಯಾಂಕ್ನ ರಿಮೂವ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಎಫೆಕ್ಟಿವ್ ಡೇಟ್ ಯಾವಾಗ ಅಂತ ನೋಡಿಕೊಂಡ್ರೆ ಜೂನ್ 23 ಕಂಪ್ಲೀಟ್ಲಿ ರೀಬ್ಯಾಲೆನ್ಸಿಂಗ್ ಆಗುತ್ತೆ. ನೋಡಬೇಕು, ಅವತ್ತು ಈ ಕಂಪನೀಸಲ್ಲೆಲ್ಲ ಸ್ವಲ್ಪ ವೊಲೆಟಿಲಿಟಿನ ಕಾಣೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ITC, ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಅಂದರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ಆದರೆ 10% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 4% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರು ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಈ ಥರ
ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಡಿವಿಡೆಂಡ್ನ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ನೋಡಿಕೊಂಡ್ರೆ ₹7.85 ಡಿವಿಡೆಂಡ್ನ ಅನೌನ್ಸ್ ಮಾಡಿದ್ದಾರೆ. ಅದಾದಮೇಲೆ ₹6.50 ಪರ್ ಶೇರ್ ಇಂಟರ್ಮ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ITC ಒಂದು ಕಾಂಗ್ಲೋಮರೇಟ್, ಅಂದ್ರೆ ಇದ್ರ ಅಂಡರಲ್ಲಿ ತುಂಬಾನೇ ಬಿಸ್ನೆಸ್ ಇದಾವೆ. ಇವಾಗ ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ತರ ಗ್ರೋತ್ ಇದೆ ಅಂತ ಇನ್ ಡೀಟೇಲ್ ಆಗಿ ಮಾತಾಡ್ಕೊಡೋಣ. ಅದರಲ್ಲಿ ಮೊದಲನೇದಾಗಿ ಬಂದು ಸಿಗರೇಟ್ ಬಿಸ್ನೆಸ್. ಇದ್ರಲ್ಲಿ ನೋಡ್ಕೊಂಡ್ರೆ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ನೋಡ್ಕೊಂಡ್ರೆ ರೆವಿನ್ಯೂಸ್ 6% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಈ FMCG ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಇದಾವೆ. ಇದ್ರಲ್ಲಿ ನೋಡ್ಕೊಂಡ್ರು ತುಂಬಾನೇ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಸ್ವಲ್ಪ ಮಾರ್ಜಿನ್ ಸ್ವಲ್ಪ ಫಾಲ್ ಆಗಿದೆ. ಯಾಕಂದ್ರೆ ಈ ರೀಸೆಂಟ್ ಟೈಮಲ್ಲಿ FMCG ಸೆಕ್ಟರ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ಲ, ಇದ್ರ ಬಗ್ಗೆ ಎಲ್ಲ ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ವಿ. ಆ ಎಲ್ಲಾ ರೀಸನ್ಸ್ ಇಂದ ಸ್ವಲ್ಪ ಮಾರ್ಜಿನ್ಸ್ ಅಲ್ಲಿ ಡ್ರಾಪ್ ಇದೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಇವಾಗ ಕಮಿಂಗ್ ಟೈಮ್ ಅಲ್ಲಿ ಈ ಹೊಸ ಪ್ರಾಡಕ್ಟ್ಸ್ ಎಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ಮತ್ತೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಹೊಸ ಪ್ರಾಡಕ್ಟ್ಸ್ ಎಲ್ಲ ಲಾಂಚ್ ಮಾಡಿದ್ರು. ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನೋಡ್ಕೊಂಡ್ರೆ, ಒಂದು ಈ ಆಶೀರ್ವಾದ್ ಚಪಾತೀಸ್ ಬರ್ತಾ ಇದಾವೆ. ಅದಾದ್ಮೇಲೆ ಇವಾಗ ಆಶೀರ್ವಾದ್ ಪನ್ನೀರ್ ಕೂಡ ಬರ್ತಾ ಇದೆ. ನೀವು ಯಾರಾದ್ರೂ ಒಂದ್ಸಲ ಟ್ರೈ ಮಾಡಿದ್ರೆ ಆ ಪ್ರಾಡಕ್ಟ್ ಯಾವ ತರ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇವಾಗ ಏನೇನ್ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ಬೇಕು ಅಂತ ಇದ್ದಾರೆ, ಈ ಪ್ರಾಡಕ್ಟ್ಸ್ ನೆಲ್ಲ ನೆಕ್ಸ್ಟ್ ಕ್ವಾರ್ಟರ್ ಒಳಗಡೆ ಲಾಂಚ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲೂ ಮಾತಾಡ್ಕೊಳ್ಳೋಣ ಈ ಪ್ರಾಡಕ್ಟ್ಸ್ ಎಲ್ಲ ಯಾವ ತರ ಇದಾವೆ ಅಂತ. ಮತ್ತೆ ಅದ್ರ ಜೊತೆಗೆ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಆರ್ಗಾನಿಕ್ ಮಂತ್ರ ಅನ್ನೋ ಬ್ರ್ಯಾಂಡ್ ನ ಕೂಡ ಅಕ್ವೈರ್ ಮಾಡಿದ್ರು. ನೋಡೋಣ ಕಮಿಂಗ್ ಟೈಮಲ್ಲಿ ಇವರು ಸಹ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಈ ಅಗ್ರಿ ಬಿಸ್ನೆಸ್ ಇದೆ ಅಲ್ಲ, ಈ ಅಗ್ರಿ ಬಿಸ್ನೆಸ್ ಅಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ 17% ಇನ್ಕ್ರೀಸ್ ಆಗಿದೆ. ಮತ್ತೆ ಈ ಪೇಪರ್ ಅಂಡ್ ಪ್ಯಾಕೇಜಿಂಗ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಕಮ್ಮಿನೇ ಗ್ರೋತ್ ಇದೆ. ನೋಡೋಣ ಕಮ್ಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ಮತ್ತೆ ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ನುವಾಮ ಅವ್ರು ನೋಡ್ಕೊಂಡ್ರೆ ITC ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬರೀ ಇವ್ರೊಬ್ರೆ ಅಂತಾನೆ ಇಲ್ಲ, ತುಂಬಾ ಅನಲಿಸ್ಟ್ ನೋಡ್ಕೊಂಡ್ರು ಈ ITC ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಎಲ್ಲ ಎಬೋವ್ ₹500 ಕೊಟ್ಟಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನಿ ಯಾವ ತರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ BSE. ಈ ಕಂಪನಿ ಬಗ್ಗೆ ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ. ನಿನ್ನೆ ನೋಡ್ಕೊಂಡ್ರೆ ಎಕ್ಸ್ಪೈರಿ ಡೇಸ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ಬರುತ್ತೆ ಅಂತ ನಿಯರ್ಲಿ 5% ವರೆಗೂ ಫಾಲ್ ಆಗಿತ್ತು. ಮತ್ತೆ ಇವತ್ತು ನೋಡ್ಕೊಂಡ್ರೆ ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಈ ಎಕ್ಸ್ಪೈರಿ ರಿಲೇಟೆಡ್ ಆಗಿ ಸೆಬಿ ಹತ್ರ ಯಾರೂ ಪ್ರಪೋಸಲ್ ಇಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಿನ್ನೆ ಏನು ಫಾಲ್ ಆಯ್ತೋ ಅದೆಲ್ಲ ರಿಕವರ್ ಆಗಿರೋದು. ಮತ್ತೆ ಅದಾದ್ಮೇಲೆ ನಿನ್ನೆ ನೋಡ್ಕೊಂಡ್ರೆ ಈ BSE ಕಂಪನಿ ನಿಯರ್ಲಿ 7,000 ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಇವತ್ತು ನೋಡ್ಕೊಂಡ್ರೆ 2,500ಗೆ ಬಂದಿದೆ. ಮತ್ತೆ ನಮ್ಮ ಪೋರ್ಟ್ಫೋಲಿಯೋಸ್ ಅಲ್ಲಿ ನೋಡ್ಕೊಂಡ್ರೆ 67% ಲಾಸ್ನ ತೋರಿಸ್ತಾ ಇದೆ ಅಂತ ಅನ್ಕೊಂತಾ ಇದ್ದೀರಾ? ಹಾಗಾದ್ರೆ ಯಾವುದೇ ಥರ ಟೆನ್ಷನ್ ತೊಗೊಬೇಡಿ. ಯಾಕಂತ ಅಂದರೆ ಈ BSE ಕಂಪನಿಯಲ್ಲಿ ಬೋನಸ್ನ ಇಶ್ಯೂ ಮಾಡಿದ್ದಾರೆ. ಇವಾಗ 1:2 ರೇಷಿಯೋದಲ್ಲಿ ಬೋನಸ್ನ ಇಶ್ಯೂ ಮಾಡಿದ್ದಾರೆ. ಅದರಿಂದನೇ ನಿಮಗೆ ಈ ಥರ ಫಾಲ್ ಕಾಣ್ತಾ ಇರೋದು. ಇವಾಗ ನಿಮ್ಮ ಹತ್ರ ಏನಾದರೂ ಒಂದು BSE ಶೇರ್ ಇದ್ರೆ ಅದರಿಂದ ಅಡಿಷನಲ್ ಆಗಿ ಹೊಸದಾಗಿ ಇನ್ನೂ 2 ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರುತ್ತೆ. ಮತ್ತೆ ಈ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಕಂಪ್ಲೀಟ್ ಆಗುತ್ತೆ. ಇವಾಗ ಬೋನಸ್ ಇಶ್ಯೂ ಆಗಿದೆ ಅಂತ ನೀವು ಟೋಟಲ್ ಇನ್ವೆಸ್ಟೆಡ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಆಗಲ್ಲ. ನೀವು ಟೋಟಲ್ ಇನ್ವೆಸ್ಟೆಡ್ ವ್ಯಾಲ್ಯೂ ಅದೇ ಥರನೇ ಇರುತ್ತೆ. ಆದರೆ ಪ್ರೈಸ್ ಡ್ರಾಪ್ ಆಗಿರುತ್ತೆ. ಮತ್ತೆ ನಿಮಗೆ ನಂಬರ್ ಆಫ್ ಶೇರ್ಸ್ ಅನ್ನೋದು ಮಾತ್ರ ಆ್ಯಡ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ರು ಈ ವಾರೆ ಎನರ್ಜೀಸ್ ಮತ್ತು ಪ್ರೀಮಿಯರ್ ಎನರ್ಜೀಸ್ ಈ ಎರಡು ಕಂಪನೀಸ್ ನೋಡಿದ್ರ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 10% ವರೆಗೂ ಫಾಲ್ ಆಗಿದ್ದಾವೆ. ಫ್ರೆಂಡ್ಸ್, ಇವಾಗ ಈ ಎರಡು ಕಂಪನೀಸ್ ಯಾಕೆ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು ಅಂದರೆ, ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಈ ಹೊಸ ಟ್ಯಾಕ್ಸ್ ಬಿಲ್ನ ತಂದಿದ್ದಾರೆ ಅಂತ ಮಾತಾಡ್ಕೊಂಡಲ್ಲ, ಆ ಟೈಮಲ್ಲೇ ಈ ಥರ ಟ್ಯಾಕ್ಸ್ ಬಿಲ್ನ ತಂದಿರೋದ್ರಿಂದ ಜನಗಳಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಆದರೆ ಗೌರ್ಮೆಂಟ್ಗೆ ನೋಡ್ಕೊಂಡ್ರೆ ಡೆಟ್ ಇನ್ನೂ ತುಂಬ ಇನ್ಕ್ರೀಸ್ ಆಗುತ್ತೆ ಅಂತ ಮಾತಾಡ್ಕೊಂಡ್ವಿ. ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಕೂಡ ಈ ಸಬ್ಸಿಡೀಸ್ ರಿಲೇಟೆಡ್ ಆಗಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಮಾತಾಡ್ಕೊಂಡ್ವಿ. ಅದಕ್ಕೋಸ್ಕರನೇ ಇವಾಗ ಈ ಟ್ಯಾಕ್ಸ್ ಬಿಲ್ನ ತಂದಿರೋ ಕಾರಣದಿಂದ ಕಮಿಂಗ್ ಟೈಮಲ್ಲಿ ಈ ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ಗೌರ್ಮೆಂಟ್ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ ಅಂತ ಈ ಥರ ಫಾಲ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇದನ್ನೆಲ್ಲ ನಾವು ಒಂದು 2 ಮಂತ್ಸ್ ಬ್ಯಾಕೇನೆ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂತ ಅಂದರೆ, ಡೊನಾಲ್ಡ್ ಟ್ರಂಪ್ ಅವರು ಫಸ್ಟ್ ಟೈಮ್ ಈ ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ನ ಕಮ್ಮಿ ಮಾಡ್ತೀವಿ, ಅದಾದಮೇಲೆ ಡಿಫೆನ್ಸ್ ರಿಲೇಟೆಡ್ ಆಗು ಸ್ವಲ್ಪ ಸ್ಪೆಂಡಿಂಗ್ನ ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಆ ಟೈಮಲ್ಲಿ ನೋಡ್ಕೊಂಡ್ರೆ ಈ ವಾರೆ ಎನರ್ಜೀಸ್ ಕಂಪನಿ ತುಂಬಾನೇ ಕರೆಕ್ಟ್ ಆಗಿತ್ತು. ಮತ್ತೆ ಇವತ್ತು ಸಮೇತ ಅದೇ ಕಾರಣದಿಂದನೇ ಕರೆಕ್ಟ್ ಆಗಿರೋದು. ಮತ್ತೆ ಅದರಲ್ಲೂ ಇನ್ನ ಸ್ಪೆಸಿಫಿಕ್ ಆಗಿ ನೋಡ್ಕೊಂಡ್ರೆ ಈ ವಾರೆ ಎನರ್ಜೀಸ್ ಕಂಪನಿ ಏನಿದೆ, ಇವ್ರಿಗೆ 57% ಆರ್ಡರ್ ಬುಕ್ ಎಲ್ಲ US ಇಂದನೇ ಇರೋದು. ಅದರಿಂದನೂ ಸಮೇತ ಈ ತರ ಕರೆಕ್ಟ್ ಆಗಿರೋದು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಗೌರ್ಮೆಂಟ್ ಸ್ಪೆಂಡಿಂಗ್ ನ ಕಮ್ಮಿ ಮಾಡಿದ್ರೆ ಈ ರಿನ್ಯೂವಬಲ್ ಎನರ್ಜಿ ಕಂಪನೀಸ್ಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಇಂಡಿಯಾ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ನೋಡ್ಕೊಂಡ್ರೆ ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ತುಂಬಾನೇ ಪುಷ್ ಮಾಡ್ತಾ ಇದ್ದಾರೆ.
ಅಂದ್ರೆ ರೀಸೆಂಟ್ ಆಗಿ ಗೌರ್ಮೆಂಟ್ ನೋಡ್ಕೊಂಡ್ರೆ ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆನ ಶುರು ಮಾಡಿದ್ರು. ಈ ಯೋಜನಾ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ಪ್ರತಿ ಮನೆ ಮೇಲೂ ಸೋಲಾರ್ ಪ್ಯಾನೆಲ್ ನ ಹಾಕಿಸ್ಕೊಳ್ಳಿ, ಅದಕ್ಕೆ ನಾವು ಕೂಡ ಸಬ್ಸಿಡಿ ಕೊಡ್ತೀವಿ, ನೀವು ಕೂಡ ಸ್ವಲ್ಪ ಸ್ಪೆಂಡ್ ಮಾಡಿದ್ರೆ ಅದು ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಅಂದ್ರು. ಅದ್ರ ಜೊತೆಗೆ ಕಮರ್ಷಿಯಲ್ ಪ್ರಕಾರ ನೋಡ್ಕೊಂಡ್ರು ಯಾವ್ದಾದ್ರು ಲ್ಯಾಂಡ್ಸ್ ಅಲ್ಲೂ ಸೋಲಾರ್ ಪ್ಯಾನಲ್ಸ್ ನ ಇನ್ಸ್ಟಾಲ್ ಮಾಡಿಸಿದ್ರೆ ಅದಕ್ಕೆ ಏನೇನು ಖರ್ಚಾಗುತ್ತೆ ಅದರಲ್ಲಿ ನಾವು ಕೂಡ ಸ್ವಲ್ಪ 30% ವರೆಗೂ ಕೊಡ್ತೀವಿ. ಇನ್ನು ಮಿಕ್ಕಿರೋ 70% ನೀವು ಸ್ಪೆಂಡ್ ಮಾಡಿದ್ರೆ ನಿಮಗೆ ಪ್ರತಿ ಮಂತನು ಆ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದ್ರಿಂದ ನಿಮಗೆ ರೆವಿನ್ಯೂಸ್ ಬರುತ್ತೆ, ನಿಮ್ಗೆ ಅದರಿಂದ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನಮ್ಮ ಗೌರ್ಮೆಂಟ್ ಈ ರಿನ್ಯೂವಬಲ್ ಎನರ್ಜಿ ಕಡೆಗೆ ತುಂಬಾನೇ ಪುಷ್ ಮಾಡಿದ್ರು. ಇವಾಗ ಈ ತರ ಪುಷ್ ಮಾಡೋದ್ರಿಂದ ಜನಗಳು ಕೂಡ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾರೆ. ಅದರಿಂದ ಈ ಸೋಲಾರ್ ಸೆಗ್ಮೆಂಟ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ಅವ್ರಿಗೆಲ್ಲ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಇವಾಗ ಅದೇ ತರನೇ US ಅಲ್ಲೂ ಕೂಡ ಸ್ವಲ್ಪ ಸಬ್ಸಿಡೀಸ್ ನ ಕೊಡ್ತಾ ಇದ್ರು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಡೆಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಈ ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ನ ಕಮ್ಮಿ ಮಾಡ್ತಾರೆ. ಅದರಿಂದ ಈ ಸೋಲಾರ್ ಪ್ಯಾನೆಲ್ಸ್ ರಿಲೇಟೆಡ್ ಆಗಿ ಯಾರ್ಯಾರು ವರ್ಕ್ ಮಾಡ್ತಾ ಇದಾರೋ ಅವ್ರಿಗೆಲ್ಲ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಈ ತರ ಫಾಲ್ ಆಗಿರೋದು. ಮತ್ತೆ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ನ್ಯೂಸ್ ಇಂದ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಈ ಎರಡು ಕಂಪನೀಸ್ ಕರೆಕ್ಟ್ ಆಗಿದಾವೆ. ಅದೇ US ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಕರೆಕ್ಟ್ ಆಗಿದಾವೆ. ಅದರಲ್ಲಿ ಸನ್ರನ್ ಅನ್ನೋ ಒಂದು ಕಂಪನಿ ಇದೆ. ಇದು US ಅಲ್ಲೇ ಒಂದು ಟಾಪ್ ಕಂಪನಿ. ಈ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವರು ಸಹ ಈ ಸೋಲಾರ್ ಪ್ಯಾನೆಲ್ಸ್ ರಿಲೇಟೆಡ್ ಆಗಿ ಬ್ಯಾಟ್ರೀಸ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಂಪನಿ ನೋಡ್ಕೊಂಡ್ರೆ ಈ ನ್ಯೂಸ್ ಅಪ್ಡೇಟ್ ಆದ್ಮೇಲೆ ನೆನ್ನೆ ಒಂದೇ ದಿನ 37% ಕರೆಕ್ಟ್ ಆಗಿದೆ. ಈ ಕಂಪನಿ ಹೆಸರೇನು ಅಂತ ಅಂದರೆ ಸನ್ರನ್ ಅಂತ. ಒಂದ್ಸಲ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.